ಪರಂಪರಾಗಿ 75 ವರ್ಷ ಕಾಂಗ್ರೆಸ್ ಬಂದು ಏನು ಮಾಡಿದ್ದಾರೆ ಅದೇ ನರೇಂದ್ರ ಮೋದಿ ಅವರು ಇದ್ದಿದ್ದಕ್ಕೋಸ್ಕರ ಇವತ್ತು ಸಹ ಭಾರತ ಸರ್ಕಾರ ಉಳಿದಿದೆ. ಬಾಂಗ್ಲಾದೇಶ, ಶ್ರೀಲಂಕಾ, ಪಾಕಿಸ್ತಾನ ಭಿಕ್ಷಾಪಾತ್ರೆ ಬೇಡ್ತಾ ಇದ್ದಾರೆ. KSRTC ಮತ್ತು BMTC ಅವರಿಗೆ 2000 ಲೋನ್ ತಗೊಳ್ಳೋಕೆ ಪರ್ಮಿಷನ್ ಕೊಟ್ಟಿದ್ದಾರೆ. ಇವ್ರ ಹಣ ಇವ್ರಿಗೆ ಲೋನ್ ಹೋಗ್ತು, ಅವ್ರು ಲೋನ್ ತಗೊಂಡು ಬಡ್ಡಿ ತುಂಬಬೇಕು, ಅದು ಮತ್ತು ಹೊರೆ ಆಗ್ತದೆ, ಅದು ಮತ್ತು ಲಾಸಿಗೆ ಹೋಗ್ತಾ ಇದೆ. ಇವ್ರು ಲೋನ್ ಕೊಡ್ತಾಗ ಅವ್ರು ಮತ್ತು ಕೆಳಗೆ ಹೋಗ್ತಾರೆ, ಯಾಕೆಂದ್ರೆ ಅದ್ರ ಇಂಟ್ರೆಸ್ಟ್ ಯಾಕೆ ತುಂಬಬೇಕು? ಸಿಸ್ಟಮೇ ಸರಿ ಇಲ್ಲ. ಜನರನ್ನ ಇನ್ನೂ ಮೂರ್ಖರನ್ನಾಗೇ ಮಾಡ್ತಾ ಇದ್ದಾರೆ. ಇವ್ರು ಬೆನಿಫಿಟ್ ಮಾಡ್ಕೊಳ್ಳೋಕ್ಕೋಸ್ಕರ ಏನೇನು ಆಸೆ ತೋರಿಸಿ ಮುಖ್ಯ ಜನರನ್ನ ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಒಳ್ಳೇದಲ್ಲ ಸಿಸ್ಟಮ್. ಸರ್, ಸರ್ಕಾರ ಮಾಡಿರೋದು ಈಗೇನು 15%, ಈಗ ನಾವು ನೋಡ್ತಾ ಇದ್ದೀವಿ BMTCಗೆ 15% ಅಂತ. ಹಾಲಿನ ದರ ಏರಿಸಿದ್ದಾರೆ, ನೀರಿನ ದರ ಏರಿಸಿದ್ದಾರೆ, ಮತ್ತು ಎಲ್ಲ ತರಕಾರಿಗಳು, ದವಸ ಧಾನ್ಯಗಳ ಬೆಲೆ ಎಲ್ಲ ಏರಿಸ್ಬಿಟ್ಟು ಮನೇಲಿರೋ ಗಂಡಸರಿಗೆ ಬರೆ ಹಾಕ್ಬಿಟ್ಟು ಹೆಂಗಸರನ್ನ ಫ್ರೀ ಬಿಟ್ಬಿಟ್ಟಿದ್ದಾರೆ. ರೋಡಲ್ಲಿ ನೀವು ಹೋಗ್ರಿ, ತಿರ್ಗಾಡ್ಕೊಂಡು ಬನ್ನಿ, ಓಡಾಡ್ಕೊಂಡು ಬನ್ನಿ ಅಂತ. ಅವರಿಗೆ ಖರ್ಚು 2,000 ರೂಪಾಯಿ ಖರ್ಚಿಗೂ ಕೊಡ್ತಾ ಇದ್ದಾರೆ. ಇದು ಯಾರು ಕೇಳಿದ್ರು? ಯಾವ ಹೆಂಗಸರು ಕೇಳಿರಲಿಲ್ಲ. ಇದು ಮಾಡಿರೋದೇನಾಯ್ತು, ಸ್ಕೂಲ್ ಮಕ್ಕಳು ಓಡಾಡೋದಕ್ಕೆ ತುಂಬ ಕಷ್ಟ ಆಗ್ತದೆ. ಬಸ್ನಲ್ಲಿ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಬಸ್ಸಲ್ಲಿ ಸ್ಕೂಲ್ ಮಕ್ಕಳಾಗಲಿ, ಕೆಲಸಗಾರರು ಓಡಾಡೋ ಕಷ್ಟ, ಸೀಟ್ಗಳು ಸಿಗೋಲ್ಲ, ರಶ್ಶು. ಯಾವಾಗ ನೋಡಿದ್ರು ಬಸ್ಗಳು ರಶ್ ಅಂದ್ರೆ ರಶ್ಶು. ಇದು ಬೇಕಾಗಿತ್ತಾ ಸರ್ಕಾರಕ್ಕೆ? ಬೇಕಾಗಿತ್ತಾ ಇದು? ಅವರು ಓಟ್ಗೋಸ್ಕರ ಇದನ್ನೆಲ್ಲ ಫ್ರೀ ಮಾಡಿಬಿಟ್ಟು ನೋಡಿ, ಇವ್ರು ಮಾಡಿದ್ರೆ ಫ್ರೀ ಮಾಡಬೇಕಾಗಿರೋ 60 ವರ್ಷ ಮೇಲ್ಪಟ್ಟವ್ರಿಗೆ ಫ್ರೀ ಮಾಡಬೇಕು, ಎಜುಕೇಷನ್ನು ಫ್ರೀ ಮಾಡಬೇಕು, ಗೌರ್ಮೆಂಟ್ ಆಫೀಸಲ್ಲಿ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಫ್ರೀ ಮಾಡಬೇಕು, ಸ್ಕಾಲರ್ಶಿಪ್ ಒಳ್ಳೆ ಮಕ್ಕಳು ಓದೋಂಥ ಮಕ್ಕಳಿಗೆ ಹೆಚ್ಚಿನ ರೀತಿಯಲ್ಲಿ ಸ್ಕಾಲರ್ಶಿಪ್ ಕೊಡಬೇಕು. ಇದನ್ನು ಫ್ರೀ ಮಾಡೋದು ಬಿಟ್ಬಿಟ್ಟು ಮನೇಲಿ ಹೆಂಗಸರಿಗೆಲ್ಲ ಓಟ್ ಸಿಗ್ತಾರೆ. ಏನಕ್ಕೆ ಬಿಟ್ಟಿದ್ದಾರೆ? ಓಟ್ಗೋಸ್ಕರ ಬಿಟ್ಟಿದ್ದಾರೆ ಸ್ವಾಮಿ. ಅವರು ಓಟ್ ಬರಲಿ ಅಂತ ಬಿಟ್ಟಿದ್ದಾರೆ, ಬೇರೆ ಏನಕ್ಕೂ ಬಿಟ್ಟಿಲ್ಲ ಅವರು. ಅದರಿಂದ ಯಾವ ಬೆನಿಫಿಟು ಇಲ್ಲ. ಸರ್ಕಾರ ಅಷ್ಟು ಈ ಸರ್ಕಾರ ಬಂದು ಏನು ಉದ್ಧಾರ ಆಗಿಲ್ಲ, ಎಲ್ಲ ಹಾಳಾಗಿದೆ ಅಷ್ಟೇ. ಎಲ್ಲ ಬೆಲೆಗಳು ಹೆಚ್ಚಿಸವ್ರೆ. ಈಗಾಗಲೇ 5 ರೂಪಾಯಿ ಹಾಲಿಂದ ಹೆಚ್ಚಿಸವ್ರೆ. ಈಗಾಗಲೇ ಜನವರಿ ಕಳೀತಿದ್ದಂಗೆ ಹಾಲಿಂದ 5 ರೂಪಾಯಿ. ಏನು ತಿನ್ನೋದು ಬಡವರು ಹೇಳಿ? ಬಸ್ ಫ್ರೀ ಮಾಡೋದಿರಲಿ, ಬಸ್ ಫ್ರೀ ಬೇಕೇ ಇರಲಿಲ್ಲ ಇದು. ಸರ್ಕಾರ ಮತ್ತೆ ಯಾಕೆ ಮಾಡುತ್ತಂತ? ಸುಮ್ಮನೆ ಏನೋ ಕಣ್ಣೊರ್ಸಕ್ಕೆ ಏನೋ ಒಂದು ಮಾಡ್ತಾರೆ ಸರ್. ಇದು ಮಾಡ್ತಾರೆ, ಏನು ಪ್ರಯೋಜನ ಇಲ್ಲ. ಈಗ ಹಾಸ್ಪಿಟ್ಲಿಗೆ ಹೋಗಿದ್ದೆ, ಅಲ್ಲೂ 20 ರೂಪಾಯಿ ಬುಕ್ಗೆ ಅಂತ ತಗೊಂಡ್ರು. ತಗೊಂಡ್ರು ನೋಡಿ. ಈಗ ಹಾಸ್ಪಿಟ್ಲಿಗೆ ಹೋಗಿ ಬಂದಿದ್ದೀನಿ ನೋಡಿ. 20 ರೂಪಾಯಿ 10 ರೂಪಾಯಿ 20 ರೂಪಾಯಿ. ಏನೊಂದಕ್ಕೆ ಆಗಲಿ, ಈಗ ಒಂದು ಬೆಂಗಳೂರು ಅಂತಕ್ಕೆ ಹೋಗಲಿ, ಏನನ್ನ ಲೈಟ್ ಬಿಲ್ ಇಂದಿದ್ದು ಅದಕ್ಕೂ 100 ರೂಪಾಯಿ ತಗೊಂತಾರೆ. ಫ್ರೀ ಮಾಡಿಕೊಡ್ರಿ ಅಂದರೆ ಇನ್ನೇನು ಸರ್? ಯಾವ್ದು ಫ್ರೀ ಐತೆ ಸರ್? ಏನೋ ಒಂದು ಕಡೆಲ್ಲ ಅವ್ರಿಗೆ ಏನಂತ ಹೇಳಿದ್ರು ಅಂದ್ರೆ, ಯಾಕಂದ್ರೆ 136 ಸೀಟ್ಗೆ ಗೆಲ್ಸಿದ್ರಿ ಅವ್ರನ್ನ. ಏನೋ ಜನ ಬುದ್ಧಿ ಇಲ್ದಲೇ ನಾವು ಫ್ರೀ ಕೊಡ್ತೀವಿ ಅಂತ ಅಂದ್ಬಿಟ್ಟು ಈಗೆಲ್ಲ ಮಾಡಿದ್ರೆ ಎಲ್ಲರೂ ಅಂತ 6 ತಿಂಗಳಿಗೆ ಒಂದ್ಸತಿ 2,000 ಹಾಕ್ತಾರೆ. 6 ತಿಂಗಳಿಗೊಮ್ಮೆ 2,000 ಬರ್ತಾನ? ಇನ್ನೇನು ಯಾವಾಗಲೂ ಅವ್ರಿಗೆ ಜ್ಞಾನ ಹತ್ತಾಗ ಹಾಕ್ತಾರೆ. ಇಲ್ಲ ಅಂದರೆ ಇಲ್ಲ. ಏನು ಮಾಡ್ತೀರಾ ಬಡವರು? ಇವಾಗ ನೋಡಿ, ನಾವು ಮನೆ ಕೆಲಸಕ್ಕೆ ಹೋಗೋರು ಹೆಂಗೆ ಮಾಡಬೇಕು ಜೀವನ ಎಲ್ಲ ಹೇಳೋದು ನೋಡಿ. ಅಲರ್ಜಿ ಆಗಿ ನಾವು ಕೆಲಸಕ್ಕೆ ಹೋಗ್ಬೇಕು. ಏನು ಮಾಡೋದು? ಬಸ್ ಏನೋ ಫ್ರೀ ಇಲ್ಲ ಅಂತ ಹೇಳಲ್ಲ. ಅಯ್ಯೋ, ಹೇಳೋದೇನು ಬಿಡಿ ಸರ್. ದುಡ್ಡಿರೋರು ಹೋಯ್ತಾರೆ ಮೇಡಮ್, ಬಡವರೆಲ್ಲ ಎಲ್ಲ ಹೋಯ್ತಾರೆ ಹೇಳಿ? ಅವ್ರಿಗೇನು ಗೌರ್ಮೆಂಟಿಗೆ ಇಷ್ಟಕ್ಕೆ ಬಂದಂಗೆ ಏರಿಸ್ತಾರೆ, ಅವ್ರು ಬೇಕಾದಂಗೆ ಜಾಸ್ತಿ ಮಾಡ್ತಾರೆ. ಫ್ರೀ ಕೊಟ್ಟಿದ್ರೆ ಮಹಿಳೆಯರಿಗೆ ಮಾತ್ರ ಆಯ್ತು, ಗಂಡಸರು ಏನು ಮಾಡ್ತಾರೆ? ಆದ್ರೆ KSRTC ಆಗಿರ್ಲಿ, BMTC ಆಗಿರ್ಲಿ ಸಾಕಷ್ಟು ವರ್ಷಗಳ ಹಿಂದೆ ಟಿಕೆಟ್ ದರನ ಜಾಸ್ತಿ ಮಾಡಿರೋದು. ಹಾಗಾಗಿ ಸರ್ಕಾರ ಕೂಡ ಸಾಲದ ಹೊರೆಯನ್ನ ಹೊತ್ತಿದೆ. ಸಾಲ ಯಾಕೆ ಕೊಡ್ಬೇಕು ನೀವು? ಫ್ರೀ ಯಾಕೆ ಬಿಡ್ತೀರಾ? ಅಂದ್ರೆ ನಿಮ್ ಪ್ರಕಾರ ಗ್ಯಾರಂಟಿ ಯೋಜನೆಗಳೇ ಇದಕ್ಕೆ ಕಾರಣ? ಹೌದು ಮೇಡಮ್. ಇವಾಗ ನೀವು ಫ್ರೀ ಆಗಿ ಬಿಡೋದನ್ನ ಒಂದು 5 ರೂಪಾಯಿ ಕಮ್ಮಿ ಮಾಡಿ, ಅವ್ರಿಗೂ ಮಾಡಿ, ಎಲ್ರಿಗೂ ಉಪಯೋಗ ಆಗುತ್ತಲ್ಲ. ನೀವು ಇವಾಗ ಒಂದು 25 ರೂಪಾಯಿ ಅಂತೀರಾ, ಒಂದು 20 ರೂಪಾಯಿ ಇಲ್ಲ ಮಾಡಿ, 15 ರೂಪಾಯಿ ಮಾಡಿ, ಎಲ್ರಿಗೂ ಮಾಡಿ. ಒಬ್ಬರು ಕೊಟ್ಟು ಒಬ್ರಿಗಿಲ್ಲ ಅಂದಮೇಲೆ ಏನಾಗ್ತದೆ? ಈ ದುಡ್ಡನ್ನ ತಗೊಂಡು ಅಲ್ಲಿ ಮಾಡ್ತೀರಾ, ಅಲ್ಲಿ ಏನಾಯ್ತದೆ? ಜಾಸ್ತಿ ಆಯ್ತದೆ. ಹಂಗಾದ್ರೆ ಇವಾಗ ಟಿಕೆಟ್ ದರ ಜಾಸ್ತಿ ಆಗಿರೋದ್ರಿಂದ ಜನರಿಗೆ ಸಮಸ್ಯೆ ಆಗುತ್ತೆ. ಸಮಸ್ಯೆ ಅಂದ್ರೆ ಹೆಣ್ಮಕ್ಳಿಗೆ ಏನೋ ಸಮಸ್ಯೆ ಆಗಲ್ಲ. ಕೆಲಸ ಕಾರ್ಯ ಗಣಸರಿಗೆ ಕೂಲಿ ಕೆಲಸ ಮಾಡೋರಿಗೆ ಸಮಸ್ಯೆ ಆಗುತ್ತೆ ಅಷ್ಟೇ. ಈ ಸ್ಕೂಲ್ ಹುಡುಗರು ಬಿಡಿ, ಅದು ಅವ್ರು ಫ್ರೀ, ಅದು ಏನು ಮಾಡೋಕ್ಕಾಗಲ್ಲ. ಅವರು ಅದು ಓದೋ ಮಕ್ಕಳು ಅವರಲ್ಲ. ಸುಮ್ಮನೆ ಇರೋರಿಗೆ ಯಾಕೆ ನೀವು ಫ್ರೀ ಕೊಡ್ತೀರಾ? ಎಲ್ಲ ದುಡಿತಾರೆ ಈಗಿನ ಕಾಲದಲ್ಲಿ, ಎಲ್ಲರೂ ದುಡಿತಾರೆ. ಹೆಣ್ಮಕ್ಳಾಗಲಿ ಗಣಸರಾಗಲಿ ಎಲ್ಲ ದುಡಿತಾರೆ. ನೀವು ಎಲ್ರಿಗೂ ಸರಿ ಸಮಾನ ನೋಡಿ. ಎಲ್ಲರದಲ್ಲೂ ನಿಮಗೆ ಅವ್ರಿಗೆ ಇವಾಗ ಕೆಲಸದಲ್ಲಿ ಮಾತ್ರ ಅರ್ಧಕ್ಕರ್ಧ ಬೇಕು ಅಂತೀರಾ. ಅವಾಗ ಹೆಂಗಸ್ರಿಗೆ ಮಾತ್ರ ನೀವು ಯಾಕೆ ಅಲ್ಲಿ ಮಾತ್ರ ನೀವು ಅಲ್ಲಿ ಡೌನ್ ಮಾಡ್ದಂಗೆ ಆಯ್ತಲ್ಲ ಅವ್ರಿಗೆ. ಲೈಟ್ ಓಡಿಸೋಕೆ ನಮ್ಗೆ ಬೇಕು ಅಂತೀರಾ, ಸರಿ ಸಮಾನ ನಮಗೆ ಎಲ್ಲ ಹೇಳ್ದೆಲ್ಲ ಅವ್ರಿಗೆ ಬೇಕು ಭಾಗ. ಆದರೆ ಇದ್ರಲ್ಲಿ ಮಾತ್ರ ಯಾಕೆ ಫ್ರೀ ಬೇಕು ನಿಮಗೆ? 5 ಗ್ಯಾರಂಟಿಗಳು ಕೊಡ್ತಾ ಇರೋ ದುಡ್ಡನ್ನ ಸರ್ಕಾರ ಮಾಡ್ತಾ ಇರೋದು ಅವ್ರ ಸ್ವಂತ ದುಡ್ಡಿಂದ ಕೊಡ್ತಾ ಇಲ್ಲ.
ಜನಗಳ ಟ್ಯಾಕ್ಸು ಅದೊಂದು ಮತ್ತೊಂದಿನ ಕೊಡ್ತಾ ಇದ್ದಾರೆ. ಬಿ ಟಿ ಎಮ್ದಲ್ಲಿ ಸಾವಿರ ಕೋಟಿ ರೂಪಾಯಿ ಸಾಲ ತೊಗೋತಾ ಇದ್ದಾರೆ. ಯಾಕೆ ಇವರು ಕೊಡಬೇಕು? ನೀವು 5 ಗ್ಯಾರಂಟಿಗಳು ಯಾಕೆ ಕೊಡಬೇಕು? ಜನಗಳ ಮೇಲೆ ಯಾಕೆ ಇದು ಮಾಡ್ತಾರೆ? ಇದೆಲ್ಲ ಅವರು ಸ್ವಂತ ಕಾಂಗ್ರೆಸ್ ಬದುಕೋಸ್ಕರ ಅವ್ರ ಓಟ್ಗಳಿಗೋಸ್ಕರ ಜನಗಳು ಓಟ್ ಹಾಕಿದ್ದಾರೆ ಅಷ್ಟೇ ಹೊರತು ಅಲ್ಲಿ ಡೆಲ್ಲಿನಲ್ಲಿ ಕೇಜ್ರಿವಾಲು ಅಷ್ಟೇ ಇದೆಲ್ಲ ಗ್ಯಾರಂಟಿಗಳನ್ನ ತೆಗೆದಾಕ್ಬಿಟ್ಟು ಆರಾಮಾಗಿ ಬರೋ ದುಡ್ಡನ್ನ ಇರೋದನ್ನೆಲ್ಲ ಮೇಂಟೈನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಅದು ಬಿಟ್ಬಿಟ್ಟು ವಂಶ ಪರಂಪರಾಗಿ 75 ವರ್ಷ ಕಾಂಗ್ರೆಸ್ ಬಂದು ಏನು ಮಾಡಿದ್ದಾರೆ ಹೇಳಿ? ಅದೇ ನರೇಂದ್ರ ಮೋದಿ ಅವರು ಇದ್ದಿದ್ದಕ್ಕೋಸ್ಕರ ಇವತ್ತಿನ ಸಹ ಭಾರತ ಸರ್ಕಾರ ಉಳಿದಿದೆ. ಬಾಂಗ್ಲಾದೇಶ, ಶ್ರೀಲಂಕಾ, ಪಾಕಿಸ್ತಾನ ಭಿಕ್ಷಾಪಾತ್ರೆ ಬೇಡ್ತಾ ಇದ್ದಾರೆ. ನಾವು ನೀವು ಒಂದು ದಿವಸ ನೆನೆಸ್ಕೊಬೇಕು, ಒಂದು ಸ್ವತಂತ್ರವಾಗಿ ಓಡಾಡ್ತಾ ಇದ್ದೀವಿ. ಯಾರು ಯಾರು ಬೇರೆ ದೇಶಗಳು ಕಂಪೇರ್ ಮಾಡಿದ್ರೆ ಇಂಡಿಯಾ ಸೇಫೆಸ್ಟ್ ಪ್ಲೇಸ್. ಇದು ತುಂಬ ಪಾಪ ಅವ್ರಿಗೆ ತುಂಬ ಕಷ್ಟ ಆಗುತ್ತೆ ಮೇಡಮ್. ಯಾಕೆಂದರೆ ಅವ್ರಿಗೆ ಗಂಡಸರಿಗೆ, ಯಾಕೆಂದರೆ ಅವರು ಇವಾಗ ಆಲ್ರೆಡಿ ಅಕ್ಕಿ ರೇಟು ಮೊದಲೆಲ್ಲ 50 ರೂಪಾಯಿ ಇತ್ತು, ಚೆನ್ನಾಗಿರೋ ಅಕ್ಕಿ ಸಿಗ್ತಾಯಿತ್ತು. ಇವಾಗ 70 ರೂಪಾಯಿ ಆಗಿದೆ. ಅದನ್ನೇ ತಂದ್ಕೊಂಡು ಮೇಂಟೈನ್ ಮಾಡೋದು ಕಷ್ಟ ಆಗ್ತದೆ. ಹಾಲು, ಮೊಸರು ಮತ್ತು ತರಕಾರಿ ರೇಟ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಅವ್ರ ಮೇಲೆ ಹಾಕಿದ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಮೇಡಮ್. ಅದಕ್ಕೋಸ್ಕರ ಇಲ್ಲ ಅನ್ಸಲ್ಲ ಮೇಡಮ್. ಯಾಕೆಂದರೆ ಅವರು ಬೇರೆದ್ರ ಮೇಲೆ ನಮ್ಮ ಮೇಲೆ ಟ್ಯಾಕ್ಸ್ ಹಾಕ್ತಾ ಇದ್ದಾರೆ. ಅಂದರೆ ಇವಾಗ ಒಂದು ಶಾಂಪು ಕೂಡ 1 ರೂಪಾಯಿ ಸಿಗ್ತಾಯಿತ್ತು, ಇವಾಗ 2 ರೂಪಾಯಿ ಆಗಿದೆ. ಆಮೇಲೆ ಮತ್ತು ಸೋಪಿನ ಪುಡಿ 2 ರೂಪಾಯಿ ಸಿಗ್ತಾಯಿತ್ತು, ಇವಾಗ 10 ರೂಪಾಯಿ ಆಗಿದೆ. ಅದನ್ನೆಲ್ಲ ನಾವು ತಗೊಳ್ಳೇಬೇಕಲ್ಲ. ಹಾಗಾಗಿ ನಮಗೆ ಹಾಕಿದರೆ ಅವ್ರಿಗೆ ಹಾಕಿದ್ರು ಎಲ್ಲರಿಗೆ ಹಾಕಿದ್ರು ಒಂದೇ. ಯಾಕೆಂದರೆ ನಮಗೂ ನಾವು ಮನೆ ಮೇಂಟೈನ್ ಮಾಡೋ ಕೆಪಾಸಿಟಿ ನಮ್ಮ ಹತ್ರನೂ ಇದೆ. ಹಾಗಾಗಿ ಅವ್ರ ಭಾರ ನಮ್ಮ ಮೇಲೆ ಬೀಳುತ್ತೆ. ಹಾಗಾಗಿ ಇದು ತೊಂದರೆ. ಜನರಿಗೆ ಆರ್ಥಿಕ ಸಮಸ್ಯೆ ಆಗ್ತವೆ. ಬಸ್ಸಿನ ಮೇಲೆ ತಿರುಗೋರೆಲ್ಲ ಪುವರ್ ಪೀಪಲ್ಸು. ಅವರಿಗೆ ಈಗಿನ ಇದರಲ್ಲಿ ಪ್ರತಿಯೊಂದಕ್ಕೂ ಟ್ಯಾಕ್ಸು ಇವ್ರದ್ದೆಲ್ಲ ಹಣ ಹೆಚ್ಚು ಮಾಡಿ ಅವ್ರ ಹತ್ರ ಎಕಾನಮಿಕಲ್ ಸ್ಟ್ರೆಂತ್ ಇಲ್ಲ. ಅದು ಬಡವರಿಗೆ ಭಾಳ ಹೊರೆ. ಎಲ್ಲ ಒಂದ್ ಕಡೆ ಹೆಂಗಸರಿಗೆ ಬಸ್ ಟಿಕೆಟ್ ಫ್ರೀ ಕೊಡ್ತಾ ಇದ್ದಾರೆ. ಹಾಗಾಗಿ ಗಂಡಸರಿಗೆ ಈ ತರ ಟಿಕೆಟ್ ದರ ಜಾಸ್ತಿ ಮಾಡೋದು ಹೊರೆ ಅನ್ಸುತ್ತಾ? ಹೆಂಗಸ್ರಿಗೆ ಫ್ರೀ ಕೊಡೋದು ಅಲ್ಲ, ಕರೆಕ್ಟು. ಹೆಂಗಸ್ರಿಗೆ ಫ್ರೀ ಕೊಡೋದು ಗೌರ್ಮೆಂಟಿಗೆ ಬಿಟ್ಟದ್ದು. ಅದು ಅವರು ಬರೀ ಅವರು ಸ್ವಾರ್ಥಕ್ಕಾಗಿ ಅವರು ಮಾಡೋದು. ಈಗ ಪಬ್ಲಿಕ್ ಮನೆ ಅಂತೇಳಿ ಯಾರಿಗೋ ಫ್ರೀ ಕೊಡೋದ್ರಲ್ಲಿ ಅರ್ಥ ಇಲ್ಲ. ಅದಕ್ಕೂ ಒಂದು ಮಾನದಂಡ ಇಟ್ಕೊಂಡು ಕೊಡ್ಬೋದಿತ್ತು. ಇಷ್ಟು ಎಕಾನಮಿಕಲಿ ಅವ್ರ ಇನ್ಕಮ್ ಇಷ್ಟಿದ್ದವ್ರಿಗೆ ಮಾತ್ರ ಫ್ರೀ, ಅಥವಾ ಹೀಗೇನಾದ್ರು ಕಾರ್ಡ್ ಇಶ್ಯೂ ಮಾಡಿ ಕೊಡ್ಬೋದಿತ್ತು. ಎಲ್ಲರಿಗೂ ಫ್ರೀ ಅಂದ್ರೆ ತಪ್ಪು ಅಂತ ನನ್ನ ಅಭಿಪ್ರಾಯ. ಎಲ್ಲ ಜಾಬ್ ಮಾಡ್ತಾ ಇದ್ದವರು ಫ್ರೀಯಾಗಿ ತಿರುಗ್ತಾ ಇರ್ತಾರೆ, ಲಕ್ಷ ಪೇ ತಗೊಳ್ತಾರೆ. ಬಸ್ ಟಿಕೆಟಿನ ದುಡ್ಡು ಗೌರ್ಮೆಂಟ್ ಕೊಡ್ತದೆ ಅಂದ್ರೆ ಅರ್ಥ ಏನಿದೆ? ಇದು ನನಗೆ ಸಮಂಜಸ ಅಲ್ಲ ಅಂತ ನನ್ನ ಅಭಿಪ್ರಾಯ. 15% ಜಾಸ್ತಿ ಮಾಡಿದ್ದಾರೆ ಟಿಕೆಟ್ ದರ. ಇದರಿಂದ ಒಟ್ಟಿನಲ್ಲಿ ಜನರಿಗೆ ಸಮಸ್ಯೆ ಇದೆ. ಜನರಿಗೆ ಎಕಾನಮಿಕಲ್ ಸಮಸ್ಯೆಗಳು ಭಾಳ ಆಗ್ತವೆ. ಪುವರ್ ಪೀಪಲ್ ತಿರುಗೋರು ಬೆಲೆ ಪ್ರತಿಯೊಂದಕ್ಕೂ ಹೆಚ್ಚಾಗ್ತಾ ಇದೆ. ಈಗ ಆ ದರ ಈ ದರ ಇಲ್ಲ. ಈಗ ಹಾಲು 5 ರೂಪಾಯಿ ಹೆಚ್ಚು ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ, ಪೇಪರ್ ಸ್ಟೇಟ್ಮೆಂಟ್ ಇದೆ. ಹೀಗೆಲ್ಲ ಆಗ್ತಾ ಹೋದ್ರೆ ಬಡವರು ಬದುಕೋದು ಹೇಗೆ? ಅದು ಪ್ರಶ್ನೆ. ಹೌದು. ಈಗ ಇದು ಹೆಚ್ಚು ಮಾಡೋದು ಅಲ್ಲದೆ KSRTC ಅಲ್ಲ ಇವ್ರಿಗೆ KSRTC ಮತ್ತು BMTC ಅವರಿಗೆ 2000 ಲೋನ್ ತಗೊಳಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರಂತೆ. ಇವ್ರ ಹಣ ಇವ್ರಿಗೆ ಲೋನ್ ಅವ್ರದ್ದು. ಅವ್ರು ಲೋನ್ ತಗೊಂಡು ಬಡ್ಡಿ ತುಂಬಬೇಕು. ಅದು ಮತ್ತೂ ಹೊರೆ ಆಗ್ತದೆ ಅವರಿಗೆ. ಅದು ಮತ್ತೂ ಲಾಸಿಗೆ ಹೋಗ್ತಾ ಇದೆ. ಇವ್ರು ಲೋನ್ ಕೊಡ್ಸಾಗ ಅವ್ರು ಮತ್ತೂ ಕೆಳಗೆ ಹೋಗ್ತಾರೆ. ಯಾಕೆಂದರೆ ಅದ್ರ ಇಂಟ್ರೆಸ್ಟ್ ಯಾರು ತುಂಬಬೇಕು? ಇದೆಲ್ಲ ಪ್ರಶ್ನೆ ಬರ್ತದೆ. ಹಾಗಾಗಿ ಅದು ಮತ್ತೆ ಇನ್ಕ್ರೀಸ್ ಮಾಡಲೇಬೇಕಾಗ್ತದೆ. ಅವ್ರು ಪ್ರಪೋಸಲ್ ಇಟ್ಟೇ ಇರ್ತಾರೆ, ನಾವು ಲಾಸ್ನಲ್ಲಿದ್ದೀವಿ, ನಮ್ಗೆ ವರ್ಕೌಟ್ ಆಗ್ತಾ ಇಲ್ಲ, ಕೊಡಿ ಅಂತ. ಹೀಗೆ ಏರ್ತಾ ಹೋಗ್ತಾ ಇರ್ತಾರೆ. ನಿಜವಾಗ್ಲೂ ಹೊರೆ ಅನಿಸುತ್ತೆ ಅದು. ಯಾವ ರೀತಿ ಅಂತಂದರೆ, ಈಗ ನೋಡಿ ಅವ್ರಿಗೆಲ್ಲ ಫ್ರೀ ಕೊಟ್ಟಿದ್ದಾರೆ. ಜೊತೆಗೆ ನಿನ್ನೆ ಪೇಪರಲ್ಲಿ ತೋರಿಸ್ತಿದ್ದಾರೆ 2000 ರೂಪಾಯಿಗೆ BTSನವ್ರಿಗೆ KSRTCನವ್ರಿಗೆ ಹೊರೆ ಆಗಿದೆ. 2000 ರೂಪಾಯಿ ಸಾಲ ತಗೊತಾ ಇದ್ದಾರೆ. ಯಾರು ಇದನ್ನೆಲ್ಲ ಕಟ್ಟೋದು? ಯಾರು? ಟ್ಯಾಕ್ಸ್ ಪೇಯರ್ಸ್ ಕಟ್ತಾರೆ. ಎಲ್ಲರೂ ಏನು ಗೌರ್ಮೆಂಟ್ ಎಂಪ್ಲಾಯೀಸ್ ಅಲ್ಲ, ಎಲ್ಲರೂ ಏನು ಟ್ಯಾಕ್ಸ್ ಪೇಯರ್ಸ್ ಅಲ್ಲ. ಬೇರೆಯವ್ರಿಗೆಲ್ಲ ತೊಂದರೆ ಆಗೇ ಆಗುತ್ತಲ್ಲ. ಅದರಿಂದ ಇವ್ರ ಸಿಸ್ಟಮೇ ಸರಿ ಇಲ್ಲ. ಟೋಟ್ಲಿ ಜನರನ್ನು ಇನ್ನೂ ಮೂರ್ಖರನ್ನಾಗೇ ಮಾಡ್ತಾ ಇದ್ದಾರೆ ಇವ್ರು ಬೆನಿಫಿಟ್ ಮಾಡ್ಕೊಳ್ಳೋಕ್ಕೋಸ್ಕರ ಏನೇನೋ ಆಸೆ ತೋರಿಸಿ ಮುಗ್ಧ ಜನರನ್ನ ಅನ್ಯಾಯ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೂ ಒಳ್ಳೇದಲ್ಲ ಅವ್ರ ಸಿಸ್ಟಮ್. ಮಾನದಂಡ ಮಾಡೋ ಖಂಡಿತ ಅದು ಒಂದೇ ಅಲ್ಲ, ಎಲ್ಲ ರೀತಿಯಲ್ಲೂ ಆಗ್ತಾ ಇದೆ. ಅದು ಒಂದೇ ಕಾರಣ ಅಂತ ನಾ ಹೇಳಲ್ಲ. ಇವಾಗ ನೀರಿನ ಬಿಲ್ ಇದ್ದಕ್ಕಿದ್ದಂಗೆ ಈ ಖಾತೆ ಅಂತ ಮಾಡಿದರು. ಇಷ್ಟು ದಿವಸ ಇಲ್ದಿರೋ ಖಾತೆ ಕೊಟ್ಮೇಲೆ ಈ ಖಾತೆ ಏಕೆ ಬೇಕು? ಅದರಿಂದ ದುಡ್ಡು ವಸೂಲಿ ಮಾಡ್ತೀರಿ ನೀವು. 100 ರೂಪಾಯಿ ಆದರೂ 200 ರೂಪಾಯಿ ಆದರೂ ವಸೂಲಿ ಮಾಡೇ ಮಾಡ್ತೀರಿ. ಜನರನ್ನು ಸುತ್ತಾಡಿಸ್ತೀರಿ, ಜನರಿಗೆ ತೊಂದರೆ ಕೊಡ್ತಾ ಇದ್ದೀರ ನೀವು. ತುಂಬ ಯೋಚನೆ ಮಾಡಿ ಮಾಡಬೇಕು ನೀವು. ಅವ್ರಿಗೇನಕ್ಕೆ ಇವಾಗ ಲೇಡೀಸ್ಗೆ ಫ್ರೀ ಯಾಕೆ ಫ್ರೀ ಕೊಡ್ತೀರಿ? ಅದನ್ನೇ ನೀವು ಅಂಥ ಒಳ್ಳೆ ಕೆಲಸ ಮಾಡಬೇಕು ಅಂದರೆ ಗ್ಯಾಸ್ ಸಿಲಿಂಡರ್ ಮೇಲೆ ಒಂದು 500 ರೂಪಾಯಿ ಕಡಿಮೆ ಮಾಡ್ಬೋದಿತ್ತಲ್ಲ. ಇದು 50% ಮಾಡಿ. ಮತ್ತು ಸೀನಿಯರ್ ಸಿಟಿಸನ್ಸ್ಗಿದ್ದಾರೆ, ಪೆನ್ಷನ್ ಜಾಸ್ತಿ ಮಾಡ್ಬೋದಿತ್ತು. ಆ ಪೆನ್ಷನ್ನೇ ಸರಿಯಾಗಿ ಕೊಡ್ತಿಲ್ಲ ಹಳಬರಿಗಿನ್ನೂ. ಇವೆಲ್ಲ ತೊಂದರೆ ಅಲ್ವಾ? ಈ ಥರ ಎಲ್ಲ ನೋಡಿದರೆ ನಿಜವಾಗ್ಲೂ
ಇವರಷ್ಟು ಮುಟ್ಟಾಳರು ಈ ಜಗತ್ತಲ್ಲಿ ಎಲ್ಲೂ ಸಿಗಲ್ಲ. ಹಂಗಂತೇಳಿ ಅವರೇ ಮುಟ್ಟಾಳರಲ್ಲ, ನಮ್ಮನ್ನು ಇನ್ನೂ ಮುಟ್ಟಾಳರನ್ನಾಗಿ ಮಾಡ್ತಿದ್ದಾರೆ. ಜನರು ಏನು ಇನ್ನು ಮೂರ್ಖರಲ್ಲ. ಪಾರ್ಟಿ ಯಾವುದಾದ್ರೂ ಆಗಿರಲಿ, ನೀವು ಮಾಡೋದು ಒಳ್ಳೆ ಕೆಲಸ ಮಾಡಿದ್ರೆ ಜನ ಎನ್ಕರೇಜ್ ಮಾಡ್ತಾರೆ. ಇಲ್ಲ ಅಂತಂದರೆ ಮುಂದಕ್ಕೆ ಎಲ್ಲ ಎಜುಕೇಟೆಡ್, ಈಗ ಎಲ್ಲ ಯಂಗ್ಸ್ಟರ್ಸ್ ಬರ್ತಿದ್ದಾರೆ, ನಿಮಗೆ ಮುಂದೆ ಭವಿಷ್ಯ ಇಲ್ಲ.